ನಿಮ್ಮ ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯಿಂದ ಹೋರಾಟ ಕೇಳಿದು 13 ವರ್ಷಗಳ ನಂತರ ಈ ಬಾರಿ ಚುನಾವಣೆ ನಡೆದು ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮ ಸಮಿತಿಗೆ 16 ಸ್ಥಾನಗಳನ್ನು ತಂದುಕೊಟ್ಟಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ನಮ್ಮ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಪ್ರತಿಷ್ಠಾನಕ್ಕೆ ಈ ದಿನ ಚುನಾವಣೆ ನಡೆಯುತ್ತಿದೆ. ಈ ಚುನಾವಣೆಯಲ್ಲಿ ನಮ್ಮ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯಿಂದ ಸುಮಾರು 16 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಟ್ಟ ಅಂತ ಸಮಸ್ತ ಮತದಾರ ಬಾಂಧವರಿಗೂ, ಸಾಗರದ ಜನತೆಗೂ ಮತ್ತು ಭಕ್ತಾದಿಗಳಿಗೂ, ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಾವು ಗೆದ್ದು ಬಂದ ಈ ಕ್ಷಣದಿಂದಲೇ ದೇವಸ್ಥಾನದ ಅಭಿವೃದ್ಧಿಯ ಕೆಲಸಗಳನ್ನು ನಾವು ಖಂಡಿತ ಮಾಡ್ತೇವೆ. ನಿಮ್ಮ ಮೆಚ್ಚುಗೆ ಗಳಿಸ್ತೀವಿ, ನಿಮ್ಮ ಪ್ರೀತಿ ಗಳಿಸ್ತೀವಿ, ನಿಮ್ಮೊಂದಿಗೆ ನಾವು ಇರ್ತೇವೆ. ಜನರೊಂದಿಗೆ ಇರ್ತಕ್ಕಂಥದ್ದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ. ನಾವು ಖಂಡಿತವಾಗಿ ನಿಮ್ಮ ಜೊತೆಗಿರ್ತೇವೆ. ಆತ್ಮೀಯ ಎಲ್ಲ ಮತದಾರ ಬಂಧುಗಳೇ, ನಮ್ಮ ಈ ಗೆಲುವು ನಿಮ್ಮ ಗೆಲುವು. ಮಾರಿಕಾಂಬಾ ದೇವಸ್ಥಾನದ ಹಿಂದಿನ ಸಮಿತಿಯವರ ದರ್ಪ ದೌರ್ಜನ್ಯ, ನಮ್ಮ ಮೇಲಿನ ಅಟ್ಟಹಾಸ ಎಲ್ಲವನ್ನ ಮೀರಿ ಅವರನ್ನು ನಾವು ಎದುರಿಸಿ ಸಮರ್ಥವಾಗಿ ಎದುರಿಸಿದ್ದೇವೆ. ಅವರ ಯಾವ ದೌರ್ಜನ್ಯ ದಬ್ಬಾಳಿಗೆ ನಾವು ಬೆದರಲಿಲ್ಲ. 16 ಸ್ಥಾನಗಳು ನಮ್ಮ ಸಮಿತಿ ಬಂದಿದೆ. ಅವರನ್ನು ನಾವು ಚುನಾವಣೆ ಮಾಡಿದ್ದೇವೆ, ಕುರ್ಚಿ ಬಿಡಿಸಿದ್ದೇವೆ. ಇದಕ್ಕೆ ನೀವೆಲ್ಲರ ಕಾರಣ. ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡ್ತೇವೆ, ಸದಸ್ಯರ ಅಭಿಪ್ರಾಯ ಪಡೆದುಕೊಂಡು ಮಾಡ್ತೇವೆ. ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು. ನಮ್ಮ ಗೆಲುವಿಗೆ ಸಹಕಾರ ಮಾಡಿರುವ ನಿಮ್ಮೆಲ್ಲರಿಗೂ ನಾವು ಮತ್ತೊಮ್ಮೆ ಧನ್ಯವಾದ ಕೊಡ್ತಾ ಇದ್ದೇವೆ. ನಡೆದ ಚುನಾವಣೆಯಲ್ಲಿ ನಮ್ಮ ಹಿತರಕ್ಷಣಾ ಸಮಿತಿ 16 ಜನ ಗೆದ್ದು ಬಂದು ವಿರೋಧವಾಗಿ ಆಯ್ಕೆ ಇರತಕ್ಕಂಥದ್ದು ಇದೊಂದು ಇತಿಹಾಸ ಅಂತ ನಾವು ಹೇಳಬೇಕಾಗತ್ತೆ. ಅದರ ಒಂದು ಬೇಸರದ ಸಂಗತಿ ಇದೆ. ನಿಜವಾಗಿಯೂ ಮಾರಿಕಾಂಬಾ ಚುನಾವಣೆ ನಡೀಬಾರ್ದು ಕಾಯ್ದೆ ಸಲ್ಲಿಸಿದರೆ ನಮ್ಮ ಸಾಗರ ಜನತೆ ಚುನಾವಣೆ ನೋಡ್ತಿದೆ. ಆದರೆ ಇನ್ನು ಮುಂದೆ ಚುನಾವಣೆ ನಡೆಯದ ಹಾಗೆ ತಾಯಿ ಅನುಭವಿಸ್ತೇವೆ ಅಂತ ನಾವು ಕೇಳ್ಕೊಳ್ತೀವಿ. ಮತವನ್ನು ನೀಡಿದಂತಹ ಎಲ್ಲ ಮತದಾರ ಬಾಂಧವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಮೊನ್ನೆ ಮಾಧ್ಯಮದ ಮಿತ್ರರಲ್ಲಿ ಹೇಳ್ಕೊಂಡಿದ್ವಿ, ನಾವು ಸಮಿತಿಗೆ ಬಂದರೆ ನಮ್ಮ ಮೊದಲ ಆದ್ಯತೆ ಸಾಗರ ನಗರ ಭಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮತ್ತು ದಾಸೋಹದ ಸಮಿತಿಯನ್ನು ನಾವು ನಮ್ಮ ಸಮಿತಿ ಅಧಿಕಾರಕ್ಕೆ ಬಂದಲ್ಲಿ ಸಂಪೂರ್ಣ ಅಧಿಕಾರ ಬಂದಲ್ಲಿ ನೆರವೇರಿಸ್ಕೊಡ್ತೀವಿ, ಮಾಡ್ತೀವಿ. ಇದು ಮಾರಿಕಾಂಬಿ ದೇವಿಯ ಕೃಪೆ ಅಂತ ನಿಮ್ಮ ಮುಂದೆ ಹೇಳೋಕೆ ಇಚ್ಛೆ ಪಡ್ತೀವಿ. ಅಧಿಕಾರಕ್ಕೆ ಬಂದಿದೆ.